ಫ್ರೆಂಡ್ಸ್, ಇದನ್ನೆಲ್ಲ ಕ್ಲೀನ್ ಮಾಡಿ ಇದಕ್ಕೆ ಮಣ್ಣು ಗೊಬ್ಬರ ಎಲ್ಲ ಹಾಕ್ಬಿಟ್ರೆ ಫ್ರೆಂಡ್ಸ್, ಇನ್ನು ಗಿಡಗಳು ಫಸ್ಟ್ ಕ್ಲಾಸಾಗಿ ಬರುತ್ತೆ. ಇದೆಲ್ಲ ಬಳ್ಳಿ ಎಲ್ಲ ಕಟ್ಟಿ ರೆಡಿ ಮಾಡೋಣ ಫ್ರೆಂಡ್ಸ್. ನೋಡಿ, ಇದೆಲ್ಲ ಹೂವಿನ ಹಾರಗಳು ಹಾಕಿದ್ನ, ಅದರಲ್ಲಿ ನೋಡಿ ಇದೆಲ್ಲ ಬಂದಿದೆ. ಇದನ್ನೆಲ್ಲ ತೆಗೆದುಬಿಟ್ಟು ಇದೇನು ಹುಲ್ಲು ಸೊಪ್ಪು ಇರೋದು ಹಂಗೆ ಬಿಟ್ಬಿಡ್ಬೇಕು. ಹುಲ್ಲು ಸೊಪ್ಪು ಇರೋದನ್ನೇನು ತೆಗಿಯೋದು ಬೇಡ. ಏನಾದರೂ ಪ್ಲಾಸ್ಟಿಕ್ ಅಂಥದ್ದು ಇಂಥದ್ದು ಇದ್ದರೆ ಮಾತ್ರ ತೆಗಿಬೇಕು ಫ್ರೆಂಡ್ಸ್. ನೋಡಿ, ಇದೆಲ್ಲ ಎತ್ತಿಬಿಟ್ಟು ಪಾತಿ ಮಾಡಿ ಎಲ್ಲ ನೀಟಾಗಿ. ಇಲ್ಲಿ ಪಕ್ಕದಲ್ಲಿ ಮನೆ ಕಟ್ತಾ ಇದ್ದಾರೆ, ಅವರು ಇವೆಂಥವೆಲ್ಲ ಹಾಕ್ತಾ ಇರ್ತಾರೆ. ನೋಡಿ, ಪ್ಲಾಸ್ಟಿಕ್ ಇದೆಲ್ಲ ಅವರು ಪಕ್ಕದಲ್ಲಿ ಮನೆ ಕಟ್ತಾ ಇದ್ದಾರಲ್ಲ ಲೇಬರು, ಅವ್ರು ಹಾಕ್ತಾರೆ ಫ್ರೆಂಡ್ಸ್. ಇದೇನಿದೆ ಇದೆಲ್ಲ ಹಾಗೇ ಬಿಡಬೇಕು ಫ್ರೆಂಡ್ಸ್. ಇದು ತುಂಬ ಇದಾಗುತ್ತೆ. ಇದಕ್ಕೆ ಸಪೋರ್ಟ್ ಇಟ್ಟಿದ್ದಾರೆ ಫ್ರೆಂಡ್ಸ್. ಇದ್ರ ಮೇಲೆ ಇವಾಗ ಸಗಣಿ ಮತ್ತು ಕೆಂಪು ಮಣ್ಣು ಹಾಕಿಬಿಟ್ರೆ ಫಸ್ಟ್ ಕ್ಲಾಸಾಗಿ ಗಿಡ ಎಲ್ಲ ಇದಾಗ್ಬಿಡುತ್ತೆ. ನೋಡಿ, ಎಲೆಗಳು ಎಲ್ಲ ಪಾತಿ ಮಾಡಿ ನೋಡಿ ಫ್ರೆಂಡ್ಸ್. ಇದ್ರ ಮೇಲೆ ಕೆಂಪು ಮಣ್ಣು ಸ್ವಲ್ಪ ಇದು ಹಾಕ್ಬಿಟ್ರೆ ಏನೇನು ನೋಡಿ, ಇದೆಲ್ಲ ಕ್ಲೀನ್ ಮಾಡಿದೆ. ನೋಡಿ, ಇದು ಹೂವಿನ ಹಾರ ಹಾಕಿದ್ದೆ ನಾನು, ಅದೆಲ್ಲ ಪ್ಲಾಸ್ಟಿಕ್ ಇದು ಕೊಳ್ತಿರಲಿಲ್ಲ. ನೋಡಿ ಫ್ರೆಂಡ್ಸ್, ಅದ್ರ ಕೆಳಗೆ ಇಷ್ಟೆಲ್ಲ ಗಲೀಜಿತ್ತು. ನೋಡಿ, ಇದೆಲ್ಲ ಗಲೀಜೆಲ್ಲ ತೆಗೆದೆ ಇಷ್ಟೆಲ್ಲ ಕ್ಲೀನ್ ಮಾಡಿದೆ. ಈಗ ಇದರ ಮೇಲೆ ಇದು ಬಳ್ಳಿನ ಈ ಥರ ತೊಗೊಂಡ್ಬಿಟ್ಟು ಮೇಲಕ್ಕೆ ಕಟ್ಬಿಟ್ಟು ಫ್ರೆಂಡ್ಸ್. ಥರ ಕಟ್ಟಿ ಇವಾಗ ಗೊಬ್ಬರ ಮಣ್ಣು ಹಾಕಿಬಿಟ್ರೆ ಫಸ್ಟ್ ಕ್ಲಾಸಾಗಿ ಇದೆಲ್ಲ ಬಂದ್ಬಿಡುತ್ತೆ ಗಿಡ. ಈ ಎಲೆ ಎಲ್ಲ ಹಾಗೆ ಇರಲಿ ಫ್ರೆಂಡ್ಸ್. ಎಲೆ ಹೂವು ಅದೆಲ್ಲ ಹಾಗೆ ಕೊಳ್ತ್ಕೊಂಡ್ಬಿಡುತ್ತೆ. ಇದರೊಳಗಿಂದು ಪ್ಲಾಸ್ಟಿಕ್ಕು ಅದು ಏನಿತ್ತು ಅದನ್ನೆಲ್ಲ ತೆಗ್ದಿದ್ದೀನಿ. ನೋಡಿ, ಇಷ್ಟು ಅದರ ಕೆಳಗಡೆ ಎಲ್ಲ ಸಿಕ್ತು ನನಗೆ ಗಲೀಜು ಇಟ್ಟಿಗೆ. ಅದು ಆ ಕೆಳಗಡೆ ಗಲೀಜಲ್ಲಿ ಗೊತ್ತೇ ಆಗಲಿಲ್ಲ. ಅಲ್ಲಿಂದ ಎಲ್ಲ ವೇಸ್ಟೆಲ್ಲ ತೆಗ್ದಿದ್ದೀನಿ. ಈಗ ಮಣ್ಣು ಗೊಬ್ಬರ ಹಾಕ್ಬಿಡ್ಬೇಕು ಫ್ರೆಂಡ್ಸ್. ಇಷ್ಟು ವೇಸ್ಟ್ ಇತ್ತು ನೋಡಿ ಅಲ್ಲಿ ಫ್ರೆಂಡ್ಸ್. ಅದೆಲ್ಲ ಕ್ಲೀನ್ ಮಾಡಿದ್ವಾ, ಗೆಣಸು ತೆಗೆದ್ಮೇಲೆ ಅಲ್ಲೆಲ್ಲ ಪ್ಲಾಸ್ಟಿಕ್ಕು ಮತ್ತು ಏನಾದರೂ ಇದೆಲ್ಲ ತೆಗೆದ್ಮೆ. ಇಲ್ಲಿ ನೋಡಿ, ಇಷ್ಟು ವೇಸ್ಟ್ ಬಂತು ಇಲ್ಲಿ. ಈಗ ಇದಕ್ಕೆ ಕೆಳಗಡೆ ಒಂದು ಸ್ವಲ್ಪ ಸಗಣಿ ಮತ್ತು ಕೆಂಪು ಮಣ್ಣು ಹಾಕ್ಬಿಡೋಣ ಫ್ರೆಂಡ್ಸ್. ನೋಡಿ, ಸಗಣಿ ಈ ಥರ ಕೆಳಗಡೆ ಹಾಕಿಬಿಟ್ಟು ನೋಡಿ, ಅಡಿಕೆ ಗಿಡಕ್ಕೆ ಎಲ್ಲ ಸ್ವಲ್ಪ ಕೆಳಗಡೆ ಹಾಕ್ಬಿಟ್ಟು ಮೇಲೆ ಮಣ್ಣು ಹಾಕ್ಬಿಟ್ರೆ ಅದೆಲ್ಲ ಒಳ್ಳೆ ಮ್ಯಾನ್ಯೂರಾಗುತ್ತೆ. ಅದಕ್ಕೆ 1 ಇಯರ್ ಆಗಿತ್ತು ಮಣ್ಣು ಗೊಬ್ಬರನೇ ಹಾಕಿರಲಿಲ್ಲ. ಈಗ ನೋಡಿ 6 ಮಂತಿಗೆಲ್ಲ ಚೆನ್ನಾಗಿ ಇದೆಲ್ಲ ಚಿಗುರು ಬಂದ್ಬಿಡುತ್ತೆ ಫ್ರೆಂಡ್ಸ್. ಇವಾಗ ಇದ್ರ ಮೇಲೆ ಮಣ್ಣು ಹಾಕ್ಬಿಡೋಣ. ನೋಡಿ, ಈ ಥರ ಎಲ್ಲ
ಗಿಡಗಳಿಗೆ ಒಳ್ಳೆ ಮ್ಯಾನ್ಯೂರ್ ಆಗುತ್ತೆ ನೋಡಿ. ಈ ಥರ ಇರೋದು ಸ್ವಲ್ಪ ಇದೆಲ್ಲ ಕಡ್ಡಿಗಳೆಲ್ಲ ಇದಾಗ್ಬಿಡುತ್ತೆ, ಕೊಳ್ತ್ಕೊಂಡ್ಬಿಡುತ್ತೆ ಇದೆಲ್ಲ ನೋಡಿ. ಈಗೆಲ್ಲ ಇದು ತೊಗೊಂಡು ಕಟ್ಬಿಡೋಣ. ಇದನ್ನೆಲ್ಲ ಮಣ್ಣು ಹಾಕಿದ್ಮೇಲೆ ಕಟ್ಬಿಡೋಣ ಫ್ರೆಂಡ್ಸ್. ನೋಡಿ ಮೊನ್ನೆ ನಾನು ಅದು ಕಟ್ ಮಾಡಿದ್ಮೇಲೆ ನಾನು ಸ್ವಲ್ಪ ಗೊಬ್ಬರ ಹಾಕಿದ್ದೆ. ನೋಡಿ ಹೇಗೆ ಚಿಗುರು ಬಂದಿದೆ ರೋಸ್, ನೋಡಿದ್ರೆ ಹೆಂಗೆ ಚಿಗುರು ಬರ್ತಾಯಿದೆ ನೋಡಿ. ನೋಡಿ ಚಿಗುರು ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ಇದೇನು ಗೊತ್ತಾ, ಹೊಂಗೆ ಮರ, ಹೊಂಗೆ ಗಿಡ. ಇದೂ ಒಳ್ಳೆ ಮೆಡಿಷನ್ ವ್ಯಾಲ್ಯೂ ಇದೆ. ಅದಕ್ಕೆ ನಾನು ಎಲೆಗಳು ಬೇಕಾಗುತ್ತೆ ನನಗೆ ಅಂತ ಹೇಳ್ಬಿಟ್ಟು ಅದನ್ನು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಕೆಂಪು ಮಣ್ಣು ನೋಡಿ ಹೇಗಿದೆ, ಕೆಂಪು ಮಣ್ಣು ನೋಡಿ ಫ್ರೆಂಡ್ಸ್. ಇಲ್ಲೇ ಹಾಕ್ಬಿಡೋಕ್ಕಾಗಿತ್ತು. ನಾನು ನಮ್ಮ ಮನೆಯವರಿಬ್ಬರು ಹಾಕ್ತಾಯಿದ್ದೆ ಫ್ರೆಂಡ್ಸ್. ಹೀಗೆ ಯಾವುದೇ ನಾವು ಕೆಳಗಡೆ ಗೊಬ್ಬರ ಹಾಕಿದ ಮೇಲೆ ಸ್ವಲ್ಪ ಮಣ್ಣು ಹಾಕಿದ್ರೇ ಅದು ಎಲ್ಲ ಬುಡಗಳಿಗೂ ಇಷ್ಟಿಷ್ಟು ಎಲೆ ಬಳ್ಳಿ ಇನ್ನು 3-4 ಮಂತ್ಸಿಗೆ ಒಳ್ಳೆ ಚಿಗುರು ಬಂದುಬಿಡುತ್ತೆ ಗಿಡಗಳು. ಇದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ಬಿಟ್ರೆ ಅದು ಕೊಳ್ತ್ಕೊಂಡ್ಬಿಡುತ್ತೆ. ಇದ್ರ ಮೇಲೆ ನೀರು ಹಾಕ್ಬಿಟ್ರೆ ಒಳ್ಳೆ ಮೆನ್ಯೂರ್ ಫ್ರೆಂಡ್ಸ್. ಅದೇ ನೋಡಿ ಮಣ್ಣು ಗೊಬ್ಬರ ಗೊಬ್ಬರ ಹಾಕಿದ 8ನೇ ದಿನಕ್ಕೆ ಚೇಂಜಸ್ ಕಾಣುತ್ತೆ ನೋಡ್ರಿ ಗಿಡಗಳು. ನೋಡ್ರಿ ಹೇಗೆ ಚಿಗುರಿದೆ. 8ನೇ ದಿನಕ್ಕೇ ಚೇಂಜಸ್ಸು ಕಾಣುತ್ತೆ. ನೋಡಿ ಫ್ರೆಂಡ್ಸ್, ಮಣ್ಣು ಹೇಗಿದೆ ನೋಡಿ ಫ್ರೆಂಡ್ಸ್. ಅದಕ್ಕೆ ನನ್ನ ಗಿಡಗಳು ಇಷ್ಟು ಚೆನ್ನಾಗಿ ಬರೋದು ಫ್ರೆಂಡ್ಸ್. ಇಲ್ಲಿ ಕೆಲಸ ಮಾಡೋರು ಇರ್ತಾರಲ್ಲ, ಅವರು ಟ್ಯಾಕ್ಟ್ರಿಯಲ್ಲಿ ಅರ್ಧ ಟ್ಯಾಕ್ಟ್ರಿ ಆ ಥರ ನಾನು ತೊಗೊಂಡ್ಬಿಡ್ತೀನಿ ಫ್ರೆಂಡ್ಸ್. ಅವ್ರು ತಂದು ನಮ್ಮ ಮನೆ ಹತ್ರನೇ ಸುರಿತಾರೆ. ಕೆಂಪು ಮಣ್ಣು ಅಷ್ಟು ಒಳ್ಳೆ ಗಿಡಗಳಿಗೆ ಕೆಲಸ ಮಾಡುತ್ತೆ. ನಮ್ಮ ಮನೆಯವರೆಲ್ಲ ಎತ್ತಿ ಕೊಟ್ಟರು, ನಾನೆಲ್ಲ ಹಾಕ್ಬಿಟ್ಟೆ.
ಈ ರೋಸ್ ಗಿಡಗಳಿಗೂ ಸ್ವಲ್ಪ ಕೆಂಪು ಮಣ್ಣು ಹಾಕಿದರೆ ಒಳ್ಳೆ ಮತ್ತು ಇದ್ರ ಜೊತೆಗೆ ಅಕ್ಕಿ ತೊಳೆದಿರೋದು, ವೆಜಿಟೇಬಲ್ ವೇಸ್ಟು ಅದೆಲ್ಲ ನಾನು ಕೊಡ್ತಾಯಿರ್ತೀನಿ ಫ್ರೆಂಡ್ಸ್. ನಾನು ಏನು ಕೊಟ್ಟರು ಓನ್ಲಿ ಆರ್ಗಾನಿಕ್. ಇದು ಯೂರಿಯಾ, ಪೊಟಾಸ್, ಕಾಂಪ್ಲೆಕ್ಸ್ ಅವೆಲ್ಲ ಏನೇನು ಹೇಳ್ತಾರಲ್ವ ಅದೇನು ನಾನು ಕೊಡಲ್ಲ ಫ್ರೆಂಡ್ಸ್. ಓನ್ಲಿ ಇಷ್ಟೇ ಆರ್ಗಾನಿಕ್. ಇದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ಬಿಡೋಣ. ಈ ಮಣ್ಣು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ, ಕೆಂಪು ಮಣ್ಣು ನಮಗೆ ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್. ನಾವು ಹೊಸ ಲೇಔಟಲ್ಲಿ ಇದ್ದೀವಲ್ವ, ನಮಗೆ ಎಲ್ಲ ಸಿಗುತ್ತೆ. ಸಗಣಿ ಸಿಗುತ್ತೆ, ಮಣ್ಣು ಸಿಗುತ್ತೆ, ಹೊಂಗೆ ಎಲೆ ಸಿಗುತ್ತೆ, ನೀಲಗಿರಿ ಎಲೆ ಸಿಗುತ್ತೆ. ಹಾಗಾಗಿ ನಮಗೆ ಒಂಥರ ಲಕ್ಕು ಅಂತ ಹೇಳ್ಬೋದು ನಮಗೆ ಗಿಡ ಬೆಳೆಸೋರಿಗೆ. ಇಷ್ಟು ರೆಡಿ ನೋಡಿ ಫ್ರೆಂಡ್ಸ್. ಇಲ್ಲಿ ನೇರಳೆ ಗಿಡಗಳ ನೋಡಿ ಈಗ ಬಂದಿದೆ. ಇದು ಹೈಬ್ರಿಡ್ ಅಲ್ಲ, ನಮಗೇನು ಇದು ಯೂಸ್ ಆಗಲ್ಲ ಫ್ರೆಂಡ್ಸ್. ನಾವು ಇಲ್ಲಿ ಟೆರಾಸ್ ಮೇಲೆ ಇಂಥ ಗಿಡಗಳೆಲ್ಲ ಹಾಕಿ ಬೆಳೆಸೋಕ್ಕೆ ಆಗೋದಿಲ್ಲ. ನಾವೇನಿದ್ರೂ ಗ್ರಾಫ್ಟೆಡ್ಡೇ ತೊಗೋಬೇಕು. ಅದಕ್ಕೆ ನಾನೆಲ್ಲ ಅದೆಲ್ಲ ತೆಗೆದು ಹಾಕ್ಬಿಡ್ತೀನಿ, ಅದು ಬರೋದು ಇಲ್ಲ. ಟೆರಾಸ್ ಮೇಲೆಲ್ಲ ನಾವು ದೊಡ್ಡ ಗಿಡಗಳು ಹಾಕೋಕ್ಕಾಗಲ್ವಲ್ಲ, ಏನಿದ್ರು ಗ್ರಾಫ್ಟೆಡ್ಡೇ ಹಾಕ್ಬೇಕ್ರಿ. ಇದೂ ಗ್ರಾಫ್ಟೆಡ್ಡೇ ನೋಡಿ ಫ್ರೆಂಡ್ಸ್. ಇಷ್ಟು ವೇಸ್ಟ್ ಬಂದಿದೆ. ಇದನ್ನೆಲ್ಲ ಪ್ಲಾಸ್ಟಿಕ್ಕು, ಯಾವುದೇ ಕಾರಣಕ್ಕೂ ನಾವು ಪ್ಲಾಸ್ಟಿಕ್ಕು ಬಿಡಬಾರ್ದು. ಇದು ಏನು ಅಂದರೆ ನಾನು ಹೂವಿಂದು ಹಾರಗಳು ಹಾಕ್ಬಿಟ್ಟಿದ್ದೆ, ಆವಾಗಲೇ ತೆಗೆದು ಹಾಕಬೇಕಾಗಿತ್ತು. ನನಗೆ ಅದು ಕೊಳೆತ ಆದಮೇಲೆ ತೆಗಿಯೋಣ ಅಂತ ಹೇಳ್ಬಿಟ್ಟು ಅದನ್ನು ಹಾಕಿದೆ. ನೋಡಿ ಇವಾಗೆಲ್ಲ ಕೊಳೆತೋಯ್ತಲ್ವ ಹೂವು. ಇದು ಡ್ರ್ಯಾಗನ್ ಫ್ರೂಟ್. ನೋಡಿ ಫ್ರೆಂಡ್ಸ್, ಇದೆಲ್ಲ ತೆಗೆದುಬಿಡ್ಬೇಕ್ರಿ. ಫ್ರೆಂಡ್ಸ್, ಎಲ್ಲ ಗೊಬ್ಬರ ಮಣ್ಣು ಎಲ್ಲ ಹಾಕ್ಬಿಟ್ವಿ ಫ್ರೆಂಡ್ಸ್. ಈಗ ಚೆನ್ನಾಗಿ ಚಿಗುರು ಬರುತ್ತೆ ಗಿಡಗಳು. ಈ ಥರ ಎಲ್ಲ ತೆಗೆದುಬಿಡಬೇಕು. ನೀಟು ಮಾಡಿದ್ದಾಯಿತು. ರೋಸೆಲ್ಲ ನೋಡಿ ಈಗ ಚಿಗುರಿದೆ. ಗೆಣಸು ತೆಗೆದ ಮೇಲೆ ಇಷ್ಟು ಮಣ್ಣು ಗೊಬ್ಬರ ಎಲ್ಲ ಹಾಕಿ ಈ ಥರ ಪಾತಿ ಮಾಡಿದ್ದಾಯಿತು ಫ್ರೆಂಡ್ಸ್. ಇದೆಲ್ಲ ಚಿಗುರು ಬಂದಮೇಲೆ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಇಷ್ಟು ನೀಟಾಯಿತು. ಈ ಸೈಡೂ ಎಲ್ಲ ತೆಗೆದುಬಿಟ್ಟು
ಈ ಎಲೆ ಎಲ್ಲ ಕೊಳ್ತ್ಕೊಂಡ್ಬಿಡುತ್ತೆ. ಈ ಥರ ಪ್ಲಾಸ್ಟಿಕ್ಕು ಏನಾದರೂ ಇದ್ರೆ ಮಾತ್ರ ನಾವು ತೆಗಿಬೇಕು ಫ್ರೆಂಡ್ಸ್. ನೋಡಿ, ಇದು ಪ್ಲಾಸ್ಟಿಕ್. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಇರಬಾರ್ದು ಫ್ರೆಂಡ್ಸ್. ಗಿಡಗಳು ಒಳ್ಳೆಯದಲ್ಲ. ನೋಡಿ ಫ್ರೆಂಡ್ಸ್, ಒಳ್ಳೆ ಮಳೆ ಮೋಡ ಆಗಿದೆ. ಇವಾಗ ನಾನೆಲ್ಲ ಗೊಬ್ಬರ ಹಾಕಿದ್ದೀನಿ. ಮಳೆ ಬಂದುಬಿಟ್ರೆ ಗಿಡಗಳಿಗೆ ಒಳ್ಳೆ ಇದಾಗುತ್ತೆ ಫ್ರೆಂಡ್ಸ್. ಎಲ್ಲ ಹಾಕ್ಬಿಟ್ಟೆ. ಪಾರಿಜಾತ ಫ್ರೆಂಡ್ಸ್. ಎಲ್ಲ ನೀಟಾಗೋಯ್ತು ಗಿಡಗಳದ್ದು ಕೆಲಸ. ಎರಡೂ ಸೈಡನ್ನು ಎಲ್ಲ ಕ್ಲೀನ್ ಆಗೋಯ್ತು. ನೋಡಿ, ಗೆಣಸು ತೆಗೆದ ಮೇಲೆ ಎಷ್ಟು ನೀಟಾಗೋಯ್ತು. ಇನ್ನು ನೋಡಿ ಗಿಡಗಳು ಹೆಂಗೆ ಚಿಗುರುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಸಗಣಿ ಗೊಬ್ಬರ ಎಲ್ಲ ಹಾಕಿದ್ವಲ್ಲ, ಫ್ರೆಂಡ್ಸ್. ಮಣ್ಣು ಗೊಬ್ಬರ ಎಲ್ಲ ಹಾಕಿದ್ವ ನೋಡಿ. ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಚಿಗುರು ಬಂತು ನೋಡಿ. ಯಾವುದೇ ಗಿಡ ಬಿಸಿಲಿಲ್ಲ ಅಂದರೆ ಗಿಡಗಳು ಬರಲ್ಲ ಫ್ರೆಂಡ್ಸ್. ಆ ಗೆಣಸಿನ ಗಿಡ ಫುಲ್ಲು ಇದಾಗ್ಬಿಟ್ಟಿತ್ತಲ್ವ ನೋಡಿ. ಇಷ್ಟು ಚೆನ್ನಾಗಿ ಇವಾಗ ಚಿಗುರು ಬಂತು ಮಣ್ಣು ಗೊಬ್ಬರ ಹಾಕಿದ ಮೇಲೆ. ನೋಡಿ, ಇದು ರೆಡ್ ಸೀಬೆ, ಇದು ವೈಟು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೋಡಿದ್ರೆ ರೋಜೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನೋಡಿ ಕಲರ್ ಹೆಂಗಿದೆ. ಎಲ್ಲ ರೋಜುಗಳು ಎಷ್ಟು ಚೆನ್ನಾಗಿ ಚಿಗುರು ಬಂತು ನೋಡಿ ಫ್ರೆಂಡ್ಸ್. ಬಿಸಿಲಿಲ್ಲ ಅಂದರೆ ಫ್ರೆಂಡ್ಸ್ ಯಾವ ಗಿಡಗಳೂ ಚೆನ್ನಾಗಿ ಬರಲ್ಲ. ಇದು ನೋಡಿ ಚೆನ್ನಾಗಿ ಬರ್ತಾಯಿದೆ ರೋಸು ಎಲ್ಲನೂ. ನೇರಳೆ ಗಿಡನ ನೋಡಿ ಎಷ್ಟು ಚೆನ್ನಾಗಿ ಚಿಗುರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದು ಪಾರಿಜಾತ. ಮಣ್ಣು ಗೊಬ್ಬರ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಚಿಗುರು ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ಗೊಂಚಲು ರೋಸ್ ನೋಡಿ. ತೆಂಗಿನ ಗಿಡ, ಪಾರಿಜಾತ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಮಣ್ಣು ಗೊಬ್ಬರ ಹಾಕಿದ ಮೇಲೆ ಇಷ್ಟು ಚೆನ್ನಾಗಿ ಚಿಗುರು ಬರ್ತಾಯಿದೆ ನೋಡಿ. ಇದು ಎಲ್ಲ ಇದು ತೆಗೆದುಬಿಟ್ರೆ ಫ್ರೆಂಡ್ಸ್ ನೀಟಾಗಿ ಬರುತ್ತೆ ಎಲ್ಲ. ರೇಷ್ಮೆ ಹಣ್ಣು, ಮಲ್ಬೆರಿ, ಈ ಎಲೆ ತೆಗಿಬೇಕು ಫ್ರೆಂಡ್ಸ್. ಎಲೆ ತೆಗೆದ್ರೆ ಅದು ಚಿಗುರು ಬಂದು ಚೆನ್ನಾಗಿ ಹೂವು ಬರುತ್ತೆ. ಇದು ಕಾಯಿ ಹೂವು ಬರುತ್ತೆ. ಆಕಾಶ ಮಲ್ಲಿಗೆ ನೋಡಿ ಎಷ್ಟು ಚಿಗುರ್ತಾ ಇದೆ.